ನಾಳೆ ತುಮಕೂರು ಜಿಲ್ಲೆಯಲ್ಲಿ ಎಸ್ಪೆಷಲಿ ಗುಬ್ಬಿ ತಾಲೂಕಿನಲ್ಲಿ ಹೇಮಾವತಿ ಹೋರಾಟ ಸಮಿತಿ ವತಿಯಿಂದ ಅವರು ಆಂದೋಲನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಏನು ಈಗ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ನಡೀತಾ ಇದೆ, ಆ ಕೆಲಸ ವಿರೋಧವಾಗಿ ಅವರು ಮಾಡ್ತಾಯಿದ್ದಾರೆ. ಸೊ ಇದ್ರ ವಿಚಾರವಾಗಿ ನಾವು ಈಗಾಗಲೇ ಬಂದೋಬಸ್ತ್ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಬಂದೋಬಸ್ತ್ ಸಮೇತ ಜೊತೆಗೆ ಲೋಕಲ್ ತಹಸೀಲ್ದಾರ್ ಗುಬ್ಬಿ ತಹಸೀಲ್ದಾರ್ ಅವರು 163 ENSS ಒಳಗಡೆ ಒಂದು ನಿಷೇಧಾಜ್ಞೆದು ಸಹ ಅಳವಡಿಸಿದ್ದಾರೆ. ಕೆಲಸ ನಡ್ತಾ ಇರೋ ಜಾಗದಿಂದ 10 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಅವರು ಯಾರೇ ಆಗಲಿ ಬಂದು ಕೆಲಸ ತಡೆಯೋದು, ಬೇರೆ ಥರ ಗುಂಪು ಸೇರೋದು, ಅಡ್ಡಿಪಡಿಸೋದು ಮಾಡಬಾರ್ದು ಅಂತ ಒಂದು ತಡೆಯಾಜ್ಞೆಯನ್ನು ಸಹ ಇಶ್ಯೂ ಮಾಡಿದ್ದಾರೆ. ಇದು ಬಿಟ್ಟು ನಮ್ಮ ಕಡೆಯಿಂದನೂ ನಾವು ಎಲ್ಲ ಹೋರಾಟಗಾರರಿಗೆ ಹೇಳ್ತಾ ಇದ್ದೀವಿ, ಅವ್ರದ್ದು ಏನೇ ಇದ್ರೂ ಸಹ ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು. ಯಾವುದೇ ಪ್ರಾಪರ್ಟಿಗೆ ಡ್ಯಾಮೇಜ್ ಮಾಡಬಾರ್ದು. ಎಸ್ಪೆಷಲಿ ನ್ಯಾಷನಲ್ ಹೈವೇ ಪಾಸ್ ಆಗ್ತದೆ, ನ್ಯಾಷನಲ್ ಹೈವೇನೂ ಸಹ ಯಾವುದೂ ತಡೆಗಟ್ಟೋದು ಈ ಥರ ಮಾಡಬಾರ್ದು. ಸೊ ಅವ್ರದ್ದು ಏನು ಸಮಸ್ಯೆಗಳಿದ್ದಾವೆ, ಅವ್ರು ಏನು ಡಿಮ್ಯಾಂಡ್ಸ್ ಇದ್ದಾವೆ, ಅದು ಅವರು ಕಾನೂನು ರೂಪದಲ್ಲಿ ಕನ್ಸರ್ನ್ಡ್ ಅಧಿಕಾರಿಗಳಿಗೆ ಅವರು ಕೊಡಬಹುದು. ಸೊ ಮೆನ್ನು ನಾವು ಈಗಾಗಲೇ ಒಂದು 900 ಮೆಂಬರ್ಸ್ ಇಟ್ಕೊಂಡಿದ್ವಿ. ಸೊ ಅದ್ರ ಜೊತೆಗೆ ಆನ್ ರಿಕ್ವೈರ್ಮೆಂಟ್ ನಾವು ಜನ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡೋಕ್ಕೇನು ಸಹ ರಿಸರ್ವಲ್ಲಿನೂ ಇಟ್ಕೊಂಡಿದ್ವಿ. ಸೊ ರಿಸರ್ವ್ ನಮಗೆ ಇಡೀ ಡಿಸ್ಟ್ರಿಕ್ಟ್ ಸುಮಾರು 1500 ಮೆನ್ ಇದ್ದಾರೆ. ಅದರಲ್ಲಿ ನಾವು ಎಷ್ಟು ಬೇಕಾದರೂ ನಾವು ತೊಗೋಬೋದು. ಪ್ರತಿಭಟನೆಗೆ ಈಗ ಅಂಡರ್ ಕಾನೂನು ಒಳಗಡೆ ಅವರು ರೆಗ್ಯುಲರಾಗಿ ಪೀಸ್ಫುಲ್ ಪ್ರೊಟೆಸ್ಟ್ ಏನು ಮಾಡ್ತಾರೆ ಅದು ಮಾಡೋಕ್ಕೆ ನಾವು ಅದನ್ನು ಸಹ ವಿತ್ ಪರ್ಮಿಷನ್ ಅವ್ರು ತೊಗೋಬೇಕು. ಬಟ್ ಈ ಕೆಲಸ ನಡೆಯುವ 10 ಕಿಲೋಮೀಟ್ರ್ ಒಳಗಡೆ ಯಾವುದೇ ಪ್ರೊಟೆಸ್ಟ್ ಆಗಲಿ ಕಾರ್ಯಕ್ರಮ ಆಗಲಿ ಮಾಡಬಾರ್ದು ಅಂತ ಈಗಾಗಲೇ ಅವ್ರಿಗೆ ತಿಳಿಸಿದ್ವಿ. ಅಲ್ಲಿ ಮಾಡೋಕ್ಕೆ ಅವ್ರಿಗೆ ಯಾವುದೇ ಪರ್ಮಿಷನ್ ಇಲ್ಲ. ಸೊ ಅದು ಅದು ನನಗಂತೂ ಬಂದಿರೋದು ನನಗೆ ಕಂಡು ಬಂದಿಲ್ಲ. ಒಂದು ವೇಳೆ ಬಂದರೂ ಸಹ ಆ ಜಾಗದಲ್ಲಿ ಮಾಡೋಕ್ಕೆ ನಾವು ಅನುಮತಿ ಕೊಡಲ್ಲ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಫಸ್ಟ್ ಬೆಳಗ್ಗೆ ತನಕ 10 ಕಿಲೋಮೀಟರ್ಸ್ ನೀವೆಲ್ಲ ಹೋಗಿ ಪ್ರೊಟೆಸ್ಟ್